ಹಾಯ್, ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಡೌಟ್ನಲ್ಲಿ ಇದ್ದೀರಾ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇದೆ. ಎನ್ ಸಿ ಅಂತ ಬಂದಿದೆ ಮತ್ತು ಮಾರ್ಕ್ಸಿಟ್ನಲ್ಲಿ ಮತ್ತು ಎನ್ ಸಿ ಅಂತ ಯಾರಿಗೆಲ್ಲ ಬಂದಿದೆಯಲ್ಲ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಸ್ ಪರ್ ರೂಲ್ಸ್ ಪ್ರಕಾರ 2025-26 ನಿಮಗೆ ಅಕಾಡೆಮಿಕ್ ಇಯರ್ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ 2026 ಪ್ರಕಾರ ನಿಮಗೆ ರೂಲ್ಸ್ ಬದಲಾವಣೆ ಮಾಡಲಾಗಿದೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ. ಇವಾಗ ಮಾರ್ಕ್ಸಿಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 32, 30X ಅಂತ ಬಂದಿರಬಹುದು ಮತ್ತು ಯಾರಿಗೆಲ್ಲ ಎನ್ ಸಿ ಅಂತ ಬಂದಿದ್ರೆ ಅದು ನಾಟ್ ಕಂಪ್ಲೀಟೆಡ್ ಅಂತ. ಇವಾಗ ಇಲ್ಲಿ ನೋಡಿ, ಯಾರಿಗೆಲ್ಲ ಅಲ್ಲಿ ಎನ್ ಸಿ ಅಂತ ಬಂದು ಕೆಳಗಡೆ ಅಲ್ಲಿ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಬಂದರೆ ಅದು ಪಾಸ್ ಮಾಡಲಾಗಿದೆ ಅಂತ. ನಾಟ್ ಕಂಪ್ಲೀಟೆಡ್ ಬಂದರೆ ನೀವು ಎರಡನೇ ವಾರ್ಷಿಕ ಪರೀಕ್ಷೆಗೆ ಯಾವುದೇ ರೀತಿ ಫೀಸ್ ಕೊಡಲ್ಲ. ಎರಡನೇ ವಾರ್ಷಿಕ ಪರೀಕ್ಷೆಗೆ ಡೈರೆಕ್ಟಾಗಿ ನೋಂದಣಿ ಮಾಡ್ಕೊಂಡು ಎರಡನೇ ವಾರ್ಷಿಕ ಪರೀಕ್ಷೆಗೆ ನೀವು ಬರೆಯೋಕ್ಕೆ ಹೋಗಬೇಕಾಗುತ್ತೆ. ನಿಮಗೆ ಹಾಲ್ ಟಿಕೆಟ್ ನಿಮ್ಮ ಆಲ್ರೆಡಿ ಓಲ್ಡ್ ಕಾಲೇಜಿನಲ್ಲೇ ಕೊಡ್ತಾರೆ. ಎಲ್ಲಿ ನೀವು ನೋಂದಣಿ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಕಾಲೇಜಿನಲ್ಲೇ ಕೊಡ್ತಾರೆ ನಿಮಗೆ ಹಾಲ್ ಟಿಕೆಟ್. ಆಯಿತಾ? ಅದರ ಬಗ್ಗೆ ಏನೂ ಇಲ್ಲ. ಇವಾಗ ಯಾರಿಗೆಲ್ಲ ಎನ್ ಸಿ ಅಂತ ಬಂದಿದೆಯಲ್ಲ, ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಪ್ರೈವೇಟ್ ಹಾಗೂ ರಿಪಿಟರ್ಸ್ ಹಾಗೂ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 3 ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಚೇಂಜಸ್ ಇರುತ್ತೆ. ಇವಾಗ ಮೊದಲನೇದಾಗಿ ಹೊಸ ವಿದ್ಯಾರ್ಥಿಗಳು, ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ಸ್ ಕೊಟ್ಟಿರ್ತಾರೆ. ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇಂಟರ್ನಲ್ಸ್ ಇರಲ್ಲ. ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಟರ್ನಲ್ಸ್ ಕೊಟ್ಟಿದ್ದರೆ ಅವರಿಗೆ 24 ಪಾಸಿಂಗ್ ಮಾರ್ಕ್ಸೇ ಆಗಿರುತ್ತೆ, ಪ್ಲಸ್ ಅದು ಮಾಡಿ ಬರೆದಿಡ್ತಾರೆ. ಇವಾಗ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 24 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಮತ್ತು ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಇರ್ತಿರಲ್ಲ ಅವರಿಗೆ 28 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇವಾಗ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 33 ಅಗ್ರಿಗೇಟ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಜಸ್ಟ್ ಪಾಸ್ ಆಗಬೇಕಂದ್ರೆ 33 ಅಗ್ರಿಗೇಟ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. 80 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ನಡೆಸ್ತಾ ಇದ್ದಾರೆ. 80 ಮಾರ್ಕ್ಸ್ಗೆ 28 ಮಾರ್ಕ್ಸ್ ಅವರು ತೆಗೆದುಕೊಳ್ಬೇಕಾಗುತ್ತೆ ಆ್ಯಸ್ ಪರ್ ರೂಲ್ಸ್ ಪ್ರಕಾರ. ಆಯಿತಾ? ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು. ಸೊ ಗೊತ್ತಾಯ್ತಾ? ಈ ರೀತಿಯಲ್ಲಿದೆ. ಯಾರೆಲ್ಲ 28ಕ್ಕಿಂತ ಹೆಚ್ಚು ತೆಗೆದುಕೊಂಡಿರ್ತಾರಲ್ಲ ಅವರಿಗೆ ಅದು 30X ಅಂತ ಹಾಕಿ, 32 ಅಂತ ಹಾಕಿ, X ಅಂತ ಹಾಕಿ ಪಾಸ್ ಮಾಡಲಾಗಿರುತ್ತೆ. ಯಾರೆಲ್ಲ 24 ತೆಗೆದುಕೊಂಡಿರ್ತಾರಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಅವರಿಗೆ ಎನ್ ಸಿ ಅಂತ ಬಂದಿರಬಹುದು. ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಿಮ್ಮ ಮಾರ್ಕ್ಸ್ ಶೀಟ್ ನೋಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.